ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ನಮ್ಮ ಫ್ಯಾಮಿಲಿ ಒಂದು ಮಿನಿ ಟ್ರಿಪ್ ಹಾಕೋಣ ಅಂತ ಹೇಳಿಬಿಟ್ಟು ನಾವು ಹೊರಟಿದ್ವಿ. ಇವತ್ತು ನಾವು ಹೊರಟಿದ್ದು ತಲಕಾವೇರಿಗೆ. ತಲಕಾವೇರಿ ನಮ್ಮ ಅತ್ತೆ ನೋಡಿರಲಿಲ್ಲ, ಅವರು ತಮಿಳ್ನಾಡಿಂದ ಬಂದಿರೋದು. ನಮ್ಮ ಹಸ್ಬೆಂಡ್ ಕೂಡ ದುಬೈಯಿಂದ ಬಂದಿದ್ದರು. ಹಾಗೆ ಎಲ್ಲರೂ ಹೊರಡೋಣ ಅಂತ ಹೇಳಿ ಹೊರಟ್ವಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಂದುವರಿಸ್ತಿದ್ದೀನಿ. ಹಾಗೆ ನೀವು ಕೂಡ ನೋಡಬಹುದು ಹೇಗಿದೆ ಇವಾಗ ತಲಕಾವೇರಿ ಅಂತ ಹೇಳಿ. ನಿಮ್ಮನ್ನು ಕೂಡ ನನ್ನ ಜೊತೆ ಕರ್ಕೊಂಡು ಹೋಗ್ತಿದ್ದೀನಿ. ಈಗ ಬನ್ನಿ ನೋಡೋಣ ಹೇಗಿದೆ ಅಂತ ಹೇಳಿ. ನಾವು ಹಾಗೆ ಬರ್ತಾ ಬರ್ತಾ ಒಂದು ಹೋಟೆಲ್ಗೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ಗಾಡಿ ನಿಲ್ಲಿಸಿದ್ವಿ. ಹಾಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಇಲ್ಲಿಂದ ಆರಾಮಾಗಿ ಮಿನಿ ಟ್ರಿಪ್ ಆದ್ರೂ ಆರಾಮಾಗಿ ತಿನ್ಕೊಂಡು, ಒನ್ ಡೇ ಟ್ರಿಪ್ ಅಲ್ವಾ, ಸೊ ಚೆನ್ನಾಗಿ ತಿನ್ಕೊಂಡು ಹೋಗೋಣ ಅಂತ ಹೇಳಿ ಒಂದು ಹೋಟೆಲ್ಗೆ ಇಲ್ಲಿ ನಿಲ್ಲಿಸಿದ್ದೀವಿ. ಈಗ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ತಿದ್ದೀವಿ. ನನ್ನ ಹಸ್ಬೆಂಡ್ ಮತ್ತು ಅತ್ತೆ ಇಬ್ಬರೂ ಇಡ್ಲಿ ತೊಗೊಂಡ್ರು. ನಾನು, ನನ್ನ ತಮ್ಮ ಮತ್ತು ಮಮ್ಮಿ ಎಲ್ಲ ದೋಸೆ ತೊಗೊಂಡ್ವಿ, ಮಸಾಲೆ ದೋಸೆ. ಹಾಗೆ ತಿಂಡಿ ಎಲ್ಲ ತಿಂದು ನಾವು ಅಲ್ಲಿಂದ ಹೊರಟ್ವಿ. ಇವಾಗ ನಾವು ತಲಕಾವೇರಿಯ ಗೇಟ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ನಾವು ಇಲ್ಲಿಗೆ ಬಂದ್ವಿ. ಇವಾಗ ಇಲ್ಲಿ ನಾವು ಟಿಕೆಟ್ ತೊಗೊಬೇಕಾಗತ್ತೆ ಗೇಟ್ ಹತ್ರ. ಅದು ಎಷ್ಟು ಅಂತ ನೋಡೋಣ ಬನ್ನಿ. ಇವಾಗ ಆ ಕಡೆ ಎಷ್ಟು? 50. ಅಲ್ಲಿ ಗೇಟ್ ಹೋಗೋಣ ಅಂತ ಹೋಗಿ ಇವಾಗ ನಾವು ತಲಕಾವೇರಿ ಎಂಟ್ರೆನ್ಸಿಗೆ ಬಂದ್ವಿ. ಇದೇನೇ ಮೇನ್ ಎಂಟ್ರೆನ್ಸು. ಇಲ್ಲಿಂದನೇ ತಲಕಾವೇರಿ ಸ್ಟಾರ್ಟ್ ಆಗೋದು. ನೀವು ನೋಡ್ಬೋದು, ಇವಾಗ ಬೋರ್ಡೆಲ್ಲ ಹಾಕಿದ್ದಾರೆ ಕೂಡ. ಇಲ್ಲಿ ಇವತ್ತು ನಾವು ವೀಕ್ ಡೇಸಲ್ಲಿ ಬಂದಿರೋದ್ರಿಂದ ಅಷ್ಟೊಂದು ಟೂರಿಸ್ಟ್ಗಳು ಯಾರೂ ಇರಲಿಲ್ಲ. ನೀವೇನಾದರೂ ವೀಕೆಂಡಲ್ಲಿ ಬಂದರೆ ತುಂಬ ಜನ ಇರ್ತಾರೆ. ಇವಾಗ ನೋಡ್ಬೋದು, ನಾವು ಬಂದ್ವಿ ತಲಕಾವೇರಿ ಹತ್ರನೇ ಬಂದು. ಇಲ್ಲೆಲ್ಲ ಪಾರ್ಕಿಂಗ್ ಪ್ಲೇಸ್ ದೊಡ್ಡದಾಗೆ ಇದೆ, ವೆಹಿಕಲ್ ಪಾರ್ಕ್ ಮಾಡೋಕ್ಕೆ ಎಲ್ಲ. ಹಸ್ಬೆಂಡು ಕಾರ್ನ ನಿಲ್ಲಿಸ್ಬಿಟ್ಟು ಬರ್ತೀನಿ ಅಂತ ಹೇಳಿ ನಮ್ಮನ್ನ ಇಲ್ಲಿ ಡ್ರಾಪ್ ಮಾಡಿಬಿಟ್ಟು ಇಲ್ಲಿವರೆಗೆ ಅವರು ಕಾರ್ ಪಾರ್ಕ್ ಮಾಡಿಬಿಟ್ಟು ಬರ್ತೀನಿ ಅಂತ ಹೇಳಿ ಹೋದರು. ತುಂಬ ಅಂದರೆ ತುಂಬ ಬಿಸಿಲಿದೆ. ನಾವು ಬೇರೆ ಕಾರ್ ಒಳಗಡೆನೆ ನಮ್ಮದು ಸ್ಲಿಪ್ಪರ್ಗಳನ್ನೆಲ್ಲ ಅಲ್ಲೇ ಬಿಟ್ಬಿಟ್ವಿ ಕೂಡ. ಅದರಿಂದ ಫುಲ್ ಇಲ್ಲಿಂದ ಸ್ಟೆಪ್ಸ್ವರೆಗೆ ನಡ್ಕೊಂಡು ಹೋಗೋಷ್ಟರಲ್ಲೇ ನಿಜವಾಗ್ಲೂ ಪಾದಗಳೆಲ್ಲ ಫುಲ್ ಉರಿ ಒಂಥರ ನೋವು ಬಂದುಬಿಡ್ತು. ಅದು ಸಣ್ಣ ಸಣ್ಣ ಕಲ್ಲು ಥರ ಇದೆ, ಅದೆಲ್ಲ ಚುಚ್ಚೋದ್ರಂತೂ ತುಂಬ ಪೇನ್ ಆಗುತ್ತೆ. ನಮ್ಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ, ಅಲ್ಲಿ ವೈಟ್ ಕಲರ್ದು ಪೇಂಟ್ ಹಾಕಿರ್ತಾರೆ. ಅದನ್ನು ನಿಮಗೆ ತೋರಿಸ್ಕೊಡ್ತೀನಿ ಮುಂದೆ. ಆ ಪೇಂಟ್ ಮೇಲೆ ನೀವು ಹೋದರೆ ನಿಮಗೆ ಸ್ವಲ್ಪ ಅದೇನಾಗುತ್ತೆ, ಬಿಸಿಲು ಕಾಲಿಗೆ ಅಷ್ಟೊಂದು ಇದಾಗಲ್ಲ, ಹೊಡೆಯಲ್ಲ. ಆದ್ದರಿಂದ ವೈಟ್ ಕಲರ್ ಪೇಂಟ್ ಮೇಲೆ ಹೋಗೋಕ್ಕೆ ನೀವು ಟ್ರೈ ಮಾಡಿ, ಗೊತ್ತಿಲ್ಲದೆ ಇದ್ದರೆ. ಇಲ್ಲ ಈ ಥರ ಸಿಮೆಂಟ್ ಇರೋ ಕಡೆ ಎಲ್ಲ ಹೋದರೆ ತುಂಬ ಅಂದರೆ ತುಂಬ ಪೇನ್ ಆಗುತ್ತೆ. ಕಾಲು ಮಾತ್ರ ಉರಿ ಬಂದುಬಿಡುತ್ತೆ ಫುಲ್. ಆ ಬಿಸಿಲಿಗೂ ಅದಕ್ಕೂ ತುಂಬ ಕಾಲಂತೂ ಫುಲ್ ಎಲ್ಲ ಕಾಲು ಇಡೋಕ್ಕೆ ಆಗೋದಿಲ್ಲ, ಅಷ್ಟೊಂದು ಉರಿಯುತ್ತೆ. ಇವಾಗ ಸ್ವಲ್ಪ ಮೇಲೆ ಬಂದುಬಿಟ್ಟಿದ್ವಿ ಪೂಜಾ ಸಾಮಾನುಗಳು ತೊಗೊಳಕ್ಕೆ. ಪೂಜಾ ಸಾಮಾನೆಲ್ಲ ಕೆಳಗಡೆನೇ ಸಿಗುತ್ತೆ. ನಾವು ಹಂಗೆ ಮಾತಾಡ್ಕೊಂಡು ಮೇಲೆ ಬಂದುಬಿಟ್ಟಿದ್ವಿ. ಇಲ್ಲಿ ಸಿಗುತ್ತೆ ಪೂಜಾ ಸಾಮಾನು, ಎಷ್ಟೆಷ್ಟು ಹೇಗೆ ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ. ಎಲ್ಲ ಇದೆಯಲ್ಲ ಸೆಟ್. ಇದು ನೀವು ತೊಗೊಂಡೋಗ ಹೂವಿಲ್ವ ಇದರಲ್ಲಿ? ಮೂರ್ತಿಯಾಗಿದೆ. ಗಣಪತಿ, ಈಶ್ವರ, ಕಾವೇರಿ ಮೇಲೆ 2, ಕೆಳಗಡೆ 1. ಕರ್ಪೂರ ಅಲ್ಲಿ ಮಂಗಳಾರ ಸ್ಥಿತಿ ಮಾಡಬೇಕು. ತಗೊಳ್ಳಲ್ವಾ? ಎಲ್ಲ ಅವರೇ ಕೊಡ್ತಾರೆ. ಎಷ್ಟಂತೆ? 140. ನೀರು ಹಾಕ್ತಿದೆ ಅಲ್ಲಿ ಕೆಳಗೆ. ಹೂವು ಎಷ್ಟೇನ? ಯಾವುದು? ಅದು 20, 30. ಇದು 20, ಅದು ಕಾವೇರಮ್ಮ. ಇದು 30. ಇಲ್ಲಿ ತಗೊಳ್ಳೋದ? ಒಂದಕ್ಕೆ ತೊಗೊಳ್ಳೋಣ. ನೀರೊಳಗಡೆ ಹಾಕೋಕ್ಕೆ ಕಾಲೆಲ್ಲ ಕತ್ತಲ್ಲ. ಆಯ್ತು ಎಲ್ಲಿ ತೋರಿಸು. ಅದರಲ್ಲಿ ಕೆಲಸ ಮಾಡೋದು ಹೆಂಗೆ ಸಾಫ್ಟ್ವೇರ್
ಇವ್ರು ಚಿಕ್ಕಪ್ಪ ಆದರೆ ನಿಮ್ಗೆ ಯಾರು? ಹಂಗಲ್ಲ, ಕಾಲು ಫುಲ್ ಬಿಸಿಲು, ಅದೇ ಎಲ್ಲ ಕಾಲು ಸುಡ್ತಾ ಇದೆ. ನಮ್ಮ ಚಿಕ್ಕಪ್ಪ ಅಂತ ಹೇಳ್ಬೋದು, ಇಲ್ಲ ಚಿಕ್ಕಪ್ಪ ಅಂತ ಹೇಳ್ಬೋದು. ಈಗ ನಿಮ್ಮ ಚಿಕ್ಕಪ್ಪ ಅಂತ ಎಲ್ಲ ಅದಕ್ಕೆ ಹೇಳ್ತಾರೆ. ಹನ್ನೊಂದು ಗಂಟೆಗೆ ಇಷ್ಟು ಬಿಸಿಯಾಗೈತಲ್ಲ ಕೆಳಗೆ ಅಲ್ವಾ? ಟೈಮಲ್ವಾ? ನಾವು ಗೊತ್ತೇ ಇರಲಿಲ್ಲ ನಮ್ಗೆ ಈ ಥರ ವೈಟ್ ಪೇಂಟ್ ಮೇಲೆ ಹೋದರೆ ಸ್ವಲ್ಪ ನಾವು ಬಿಸಿ ಕಂಟ್ರೋಲ್ ಆಗುತ್ತೆ ಅಂತ ಹೇಳಿ ನಾವು ಹಾಗೇ ಈ ಥರ ಸಿಮೆಂಟ್ ಕಲರ್ ಇದ್ರ ಮೇಲೆ ನಡ್ಕೊಂಡು ಹೋಗ್ತಾ ಇದ್ವಿ. ಸ್ಟೆಪ್ಸ್ ಮೇಲೆ ತುಂಬ ಬಿಸಿ ಆಯಿತು. ನಿಮಗೆ ನಾನು ಮುಂದೆ ತೋರಿಸ್ತೀನಿ. ಆ ಥರ ವೈಟ್ ಕಲರ್ ಪೇಂಟ್ ಆ ಕಡೆ ಲೆಫ್ಟ್ ಸೈಡಲ್ಲೆಲ್ಲ ಹಾಕಿದ್ದಾರೆ. ಅದ್ರ ಮೇಲೆ ನಡ್ಕೊಂಡು ಹೋದರೆ ನಮಗೆ ಬಿಸಿ ಅಷ್ಟು ತಟ್ಟೋದಿಲ್ಲ. ಇವಾಗ ಇಲ್ಲಿ ನಂದಿ ಇದೆ, ಇದ್ರೊಳಗಡೆ ಎಲ್ಲ ತುಂಬ ಜನ ಕಾಯಿನ್ಸ್ ಎಲ್ಲ ಹಾಕಿದ್ದಾರೆ. ಇಲ್ಲೇನು ಸ್ಪೆಷಲ್ ಅಂತ ಹೇಳಿದ್ರೆ ಇಲ್ಲಿ ನಾವು ಏನೇ ಬೇಡ್ಕೊಂಡ್ರೂ ಕೂಡ ಒಂದು ಕಾಯಿನ್ ಅದನ್ನು ನಾವು ಏನು ಬೇಡ್ಕೊಂಡು ಇದ್ರೊಳಗಡೆ ಹಾಕಿದ್ರೆ ಅದು ಒಳ್ಳೆಯದಾಗುತ್ತಂತೆ ಅಂತ ಇಲ್ಲಿ ನಂಬಿಕೆ ಇದೆ. ಸೊ ನಮ್ಮ ಮನೇಲೂ ನನ್ನ ಅತ್ತೆ ಕೂಡ ಬೇಡ್ಕೊಂಡು ಇಲ್ಲಿ ಕಾಯಿನ್ ಹಾಕಿದ್ರು. ನಮ್ಮೆಲ್ಲರಿಂದ ಅವರು ಕಾಯಿನ್ ಹಾಕಿದ್ರು. ನೋಡಿ ಇವಾಗ ನಮ್ಮ ಅತ್ತೆ ಹಾಕ್ತಿದ್ದಾರೆ ಕಾಯಿನನ್ನು ಇದ್ರೊಳಗಡೆ. ನಂದಿ ಇದೆಯಲ್ಲ ಅದ್ರ ಬಾಯಿಂದ ಬರ್ತಿತ್ತು ನಾವು ಲಾಸ್ಟ್ ಟೈಮ್ ಬಂದಾಗ. ಏನು ಲಾಸ್ಟ್ ಟೈಮ್ ಅಂದರೆ ಏನು 1.5 ತಿಂಗಳಾಗಿರ್ಬೋದು ಅಷ್ಟೇ. ನಾವು ಒಂದು ಸ್ಟಾಪ್ ಮಾಡಿದಾರೋ ಏನೋ. ಎಷ್ಟೊಂದು ಕಾಯಿನ್ಸ್ ಹಾಕಿದ್ದಾರೆ ನೋಡಿ ಮಮ್ಮಿ. ಏನಾದರೂ ಅಂದ್ಕೊಂಡು ಕಾಯಿನ್ಸ್ ಹಾಕ್ಬೇಕಂತೆ. ಹಿಂಗೆ ವಾಂಗೋ ಪೋಡಂಗೋ ನಾ ವಿಡಿಯೋ எடுக்கிறேன் ಕಾಯಿನ್. ಏನಾದರೂ ಬೇಡ್ಕೊಂಡು ಹಾಕಿರ್ತಾರೆ. ಪೊಯ್ಚಾ ಅಷ್ಟೊಂದು ತಮಿಳ್ ಕೂಡ ಬರೋದಿಲ್ಲ. ಹೇಗೋ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಮಾತಾಡಿದ್ದೀನಿ ಮತ್ತೆ ಜೊತೆ. ನೀವು ಕೂಡ ಅಡ್ಜಸ್ಟ್ ಮಾಡ್ಕೊಳ್ಳಿ ಇನ್ ಕೇಸ್ ನಿಮ್ಗೆ ಏನಾದರೂ ತಮಿಳ್ ಚೆನ್ನಾಗಿ ಗೊತ್ತಿದ್ದರೆ. ಇದೇನೇ ಕಾವೇರಿ ಹುಟ್ಟಿರೋಂತಹ ಜಾಗ. ಸೊ ಅಲ್ಲಿ ನಾನು ವಿಡಿಯೋ ಮಾಡಲಿಕ್ಕೆ ಬಿಡಲಿಲ್ಲ. ಅವರು 2-3 ಜನ ಪೊಲೀಸ್ ಅವರು ಅಲ್ಲೇ ಇದ್ದರು. ಸೊ ನಾನು ವಿಡಿಯೋ ಮಾಡಲಿಕ್ಕೆ ಬಿಡಲಿಲ್ಲ. ಆದ್ದರಿಂದ ನಿಮ್ಗೆ ಆ ಜಾಗನ ತೋರಿಸ್ಲಿಕ್ಕಾಗಲಿಲ್ಲ. ನಾನು ಇದೇನೇ ವೈಟ್ ಪೇಂಟ್ ಅಂತ ಹೇಳಿದ್ದು. ಈ ಥರ ವೈಟ್ ಪೇಂಟ್ ಹಾಕಿರ್ತಾರೆ. ಅದ್ರ ಮೇಲೆ ನಡ್ಕೊಂಡು ಹೋದರೆ ನಿಮಗೆ ಬಿಸಿಲು ಕಂಟ್ರೋಲ್ ಆಗುತ್ತೆ. ಕಾಲಿಗೆ ಅಷ್ಟೊಂದು ತಾಗೋದಿಲ್ಲ ಬಿಸಿಲು ಟೈಮಲ್ಲಿ ಹೋದ್ರೂ ಕೂಡ ನೀವು. ಅದು ನನಗೆ ಮುಂಚೆ ಗೊತ್ತಿರಲಿಲ್ಲ. ಆಮೇಲೆ ನಮಗೆ ಗೊತ್ತಾಯಿತು. ಯಾಕೆ ಬಿಸಿಲು ಮಮ್ಮಿ ಕಾಲು ಇಲ್ಲಿ ವೈಟ್ ಇದೆಯಲ್ಲ ಅದ್ರ ಮೇಲೆ ಹೋಗೋಣ. ಮಮ್ಮಿದೇ ಇರಲ್ಲ. ಬಿಸಿಲು ಮಮ್ಮಿ ಈ ಕಡೆನೇ ಬನ್ನಿ. ಇಲ್ಲಿ ಕೂರ. ತಣ್ಣಗೈತೆ ಇವಾಗ ಸ್ವಲ್ಪ. ಹಂಗೆ உட்காருங்கம்மா. பேசுங்கோ, வீடியோ பண்ணிட்டு இருக்கேன். சு ಅಂತವ್ರೆ ಅದಕ್ಕೆ.
ವಿಡಿಯೋ ಅಂದರೆ ಅಲರ್ಟ್ ಆಗಿಬಿಡ್ತೀಯಲ್ಲ ಮುದ್ದು. ಫೋನ್ ಕ್ಯಾಮ್ರಾ ತೆಗಿಬಿಡಿ, ಫೋಟೋ ತೆಗಿಬಿಡಿ, ಕ್ಯಾಮ್ರಾ ತೆಗಿಬಿಡಿ, ಫೋಟೋ ತೆಗಿ. ಇದೇನೆ ನೋಡಿ ಕಾವೇರಿ ಹುಟ್ಟಿರೋ ಪ್ಲೇಸು. ಅಲ್ಲಿ ಜಾಸ್ತಿ ಕ್ಯಾಮ್ರಾ ಮತ್ತು ಫೋನ್ ತೆಗೆದ್ರೆ ಸಾಕು ಇದು ಮಾಡಿಬಿಡ್ತಾರೆ. ಅದಕ್ಕೆ ನಾನು ತುಂಬ ತೋರ್ಸೋಕ್ಕಾಗಲಿಲ್ಲ, ಅಷ್ಟೇ ತೋರ್ಸೋಕ್ಕಾಗಿದ್ದು. ನೋಡ್ಕೊಬೋದಲ್ಲ, ಅದನ್ನು ಪಾಸ್ ಮಾಡಿಬಿಟ್ಟು ನೀವು ನೋಡ್ಕೊಳ್ಳಿ. ಓಕೆನಾ? ಏನಿಲ್ಲ ಬಾ, ಅಲ್ಲಿ ದೇವ್ರ ಹತ್ರ ತೆಗಿ ಬರೋದಷ್ಟೇ. ಏನೋ ಹತ್ತಿ ಹಣ್ಣ ತಿನ್ಬೋದಾ ಬಾಜಿ ಅದು? ಏ ಇದಲ್ವಾ ಇದು, ಎಂತದ? ಅಯ್ಯೋ ಅಂಜೂರ್ ಅಂಜೂರು ಅಂಜೂರ್ ಚೆನ್ನಾಗಿ ಒಣಗಿಸಿ ಮಾಡ್ತಾರೆ. ಫುಲ್ ಕಾಸ್ಟ್ಲಿ ಇದೆ. ಶುಗರ್ ಹಾಂ ಶುಗರ್ ಸ್ವೀಟ್ ಇರ್ತದಮ್ಮ ಇದು. ಹಾಂ ಯಾವುದು ಅದನ್ನಲ್ಲ, நல்ல ஸ்வீட் இருக்குது. ಈಗ ಬಿಸಿಲಲ್ಲ, ಇಲ್ಲಾಂದರೆ ಅರ್ಲಿ ಮಾರ್ನಿಂಗ್ ನೋಡಬೇಕು, ಇಲ್ಲಾಂತಂದರೆ ಈವ್ನಿಂಗ್ ಬರಬೇಕು ಒಂದು 5 ಗಂಟೆ ಹಂಗೆ. ಆವಾಗ ಸಖತ್ತಾಗಿ ಕಾಣಿಸುತ್ತೆ ಇಲ್ಲೆಲ್ಲ. ಫುಲ್ ಒಂಥರ ಫಾಗ್ ಬರೋ ಥರ. ಇವಾಗೇನಷ್ಟು ಕಾಣಿಸ್ತಿಲ್ಲ. ಜನ ಕಡಿಮೆ ಇವತ್ತು. ಇಲ್ಲಾಂದರೆ ಫುಲ್ ರಶ್ ಇರ್ತಾರಮ್ಮ. ಈ ಸ್ಯಾಟರ್ಡೆ ಸಂಡೇ ಎಲ್ಲ ಫುಲ್ ರಶ್ ಇರ್ತಾರೆ. ಇವತ್ತು ಮಂಡೇ ಅಲ್ವಾ, ಅಷ್ಟೊಂದು ಇದಿಲ್ಲ. ನೋಡಿ ಕಡೆ ಪವಿ ತಲಕಾವೇರಿಯಿಂದ ಏನಾದರೂ ನೆನಪಿಗೆ ತೊಗೊಂಡೋಗ್ಬೇಕು ಮನೆಯವ್ರಿಗೆ ಅಂತ ಹೇಳಿದ್ರೆ ಈ ಶಾಪಲ್ಲಿ ನಿಮಗೆಲ್ಲ ಸಿಗುತ್ತೆ. ಎಲ್ಲ ಅಲ್ಲೇ ಪಕ್ಕನೇ ಇದೆ. ಈ ಶಾಪಲ್ಲಿ ನಿಮಗೆ ಏನಾದರೂ ಬೇಕಿದ್ರೆ ತೊಗೊಂಡೋಗ್ಬೋದು ಮನೆಗೆ. ಹಾಗೆ ನಾವು ಅಲ್ಲಿಂದ ಹೊರಟ್ವಿ ತಲಕಾವೇರಿ ನೋಡಿಕೊಂಡು. ಮುಗೀತು ವಂದನೆಗಳು. ಇದು ಮೇಲೆ ಇದೆ ಲಾಸ್ಟ್ ಪಾಯಿಂಟ್ ಅನ್ಸುತ್ತಲ್ಲ ಮುದು. ಇದೆ ಲಾಸ್ಟ್ ಪಾಯಿಂಟ್. இந்த பக்கம் சுத்தமாக இதெಲ್ಲ மலையோட உச்சி இவ்வளோதான் பரப்பளவு சமமாகிறது. மீதெல்லாம் மரம் செடி ಎಲ್ಲಿದೆ ಇದು ಈ ಹಣ್ಣು ತಗೊಳಕ್ಕೆ ಹೇಳ್ತಾರೆ. ಆರೆಂಜ್ பஸ் வருதுங்க, கவர்மெண்ட் பஸ் வருது.
ಬರುತ್ತೆ? ಬೆಂಗಳೂರಂದೇ வருது. அங்கந்து கூட வருது. ಹಾಗೆ ನಾವಿಲ್ಲಿ ಸ್ಪೈಸಸ್ ಏನಾದರೂ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಇಳಿದ್ವಿ. ಮಮ್ಮಿಗೆ ಕಾಚುಂ ಪುಳಿ ಅಂತ ಒಂದು ಪುಳಿ ಇದೆ, ಅದು ಬೇಕಿತ್ತು. ಅದಕ್ಕೋಸ್ಕರ ಇಲ್ಲಿ ಇಳಿದ್ಬಿಟ್ಟು ಮತ್ತು ನಮ್ಮ ಅತ್ತೆಗೆ ಕಾಫಿ ಪೌಡ್ರೆಲ್ಲ ಬೇಕಿತ್ತಂತೆ ತಮಿಳ್ನಾಡಿಗೆ ತೊಗೊಂಡೋಗೋಕ್ಕೆ. ಸೊ ನಾವು ಚಿಕನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಕಾಫಿ. ಅದು ಟೀ ಪೌಡರ್, ಕಾಫಿ ಪೌಡರ್ 80-20 ಆದರೆ 390 ಆಗುತ್ತೆ ಹಾಫ್ ಕಿಲೋ. 60-40 ಆದರೆ 295 ಆಗುತ್ತೆ ಕಾಫಿ ಪೌಡರ್. ಚಿಕೋರಿ ಅಂತ ಅದು ಆ್ಯಡ್ ಮಾಡಿರ್ತಾರೆ ಬಿಡಿಸ್ಬೇಕಂತ ಅಂದರೆ. ಸೊ ಅದು ಸ್ವಲ್ಪ ಕಾಸ್ಟ್ಲಿ ಇರುತ್ತಲ್ಲ, ಅದ್ರ ಮೇಲೆ ಡಿಪೆಂಡ್ ಆಗಿ ಇದನ್ನು ಮಾಡಿ. ಚಿಕೋರಿಗೆ ಆದರೆ ಕಮ್ಮಿ ರೇಟ್ ಆ ಥರ. ಚಿಕೋರಿ ಹೆಚ್ಚಿದ್ರೆ ಕಾಫಿ ಪೌಡರ್ ಕಮ್ಮಿ ರೇಟಿಗೆ ಸಿಗುತ್ತೆ, ಚಿಕೋರಿ ಕಮ್ಮಿ ಇದ್ರೆ ಕಾಫಿ ಪೌಡರ್ ರೇಟ್ ಜಾಸ್ತಿ. ಮತ್ತೆ ಪ್ಯೂರ್ ಕಾಫಿ ಪೌಡರ್ ಆದ್ರೆ ಹಾಫ್ ಕಿಲೋ 590-490 ಆಗುತ್ತೆ. ನಾನು ರೂಟಿನ ಅರ್ಶನ ಕಲರ್ ಇದೆ ಅಂತ ಇದೇ ಚಿಕ್ಕೋರಿ ಆದ್ಮೇಲೆ ಅರ್ಶನ ಕಲರ್ ಆಗ್ಬಿಡ್ತಿದೆ ಅಂತ. ಹಾಗೆ ಬರ್ತಾ ತಲಕಾವೇರಿನ ನೋಡಿಕೊಂಡು ಇಲ್ಲಿ ಬಾಗಂಡೇಶ್ವರ ದೇವಸ್ಥಾನ ಅಂತ ಒಂದಿದೆ. ಇದು ತುಂಬ ದೊಡ್ಡದಾಗಿ ಇದೆ ಕೂಡ, ಚೆನ್ನಾಗೂ ಇದೆ. ನೀವು ಯಾರಾದರೂ ತಲಕಾವೇರಿಗೆ ಹೋದರೆ ಈ ದೇವಸ್ಥಾನನ ಮಿಸ್ ಮಾಡಬೇಡಿ, ನೋಡ್ಕೊಂಬನ್ನಿ. ಒಳಗೆಲ್ಲ ತುಂಬ ಚೆನ್ನಾಗಿದೆ, ತುಂಬ ನಮಗೂ ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು. ಆದರೆ ಒಳಗಡೆ ಏನೂ ವಿಡಿಯೋ ಏನೂ ಮಾಡೋಂಗಿಲ್ಲ, ಕ್ಯಾಮ್ರಾ ಏನೂ ತೊಗೊಂಡು ಹೋಗೋ ಹಾಗಿಲ್ಲ. ನೋಡ್ಬೋದು ಇಲ್ಲಿ ನಾನು ಒಳಗಡೆ ಕ್ಯಾಮ್ರಾ ತೊಗೊಂಡು ಹೋಗಿದ ತಕ್ಷಣವೇ ಒಬ್ಬರು ನನಗೆ ಸ್ಟಾಪ್ ಮಾಡಿಸ್ಬಿಟ್ರು. ಅದಕ್ಕೆ ನಾನೇನು ವಿಡಿಯೋ ಏನು ಮಾಡೋಕ್ಕಾಗಲಿಲ್ಲ ಇನ್ಸೈಡು. ಇನ್ನು ಈ ಬೋರ್ಡಲ್ಲಿ ನಿಮಗೆ ಯಾವ್ಯಾವ ಥರ ಪೂಜೆ ಮಾಡಿಸ್ಬೋದು, ಅದಕ್ಕೆ ಯಾವ್ಯಾವ ಪೂಜೆಗೆ ಏನೇನು ರೇಟ್ ಇದೆ ಅಂತ ಅಂದ್ಬಿಟ್ಟು ಇದರಲ್ಲಿ ಹಾಕಿದ್ದಾರೆ. ಇದನ್ನು ನೋಡಿಕೊಂಡು ನೀವು ಪೂಜೆನ ಮಾಡಿಸ್ಬೋದು. ಮತ್ತು ಇಲ್ಲಿ ಸ್ವಲ್ಪ ಯಾವ್ಯಾವ ಥರ ನೀವು ಬಟ್ಟೆಗಳನ್ನ ಹಾಕೊಂಬರ್ಬೇಕು ಅನ್ನೋದನ್ನೆಲ್ಲ ಹಾಕಿದ್ದಾರೆ. ನೀವು ನೋಡ್ಕೊಳ್ಳಿ, ಸ್ಕರ್ಟು ಮತ್ತು ಶಾರ್ಟ್ಸು ಮತ್ತು ಸ್ಲೀವ್ಲೆಸ್ಸು ಅದೆಲ್ಲ ಹಾಕೊಬರೋ ಹಾಗಿಲ್ಲ. ಒಂದ್ಸರಿ ಅದನ್ನೆಲ್ಲ ನೋಡಿಕೊಂಡು ಟ್ರೆಡಿಷನಲ್ ಡ್ರೆಸ್ ಹಾಕ್ಕೊಂಡು ಬಂದರೆ ಮಾತ್ರ ಒಳಗಡೆ ಎಂಟ್ರಿ ಇರುತ್ತೆ, ಇಲ್ಲ ಅಂತ ಅಂದರೆ ಇರೋದಿಲ್ಲ. ಹಾಗೆ ದೇವಸ್ಥಾನದಿಂದ ಹೊರಗಡೆ ಬರ್ತಾ ಎಳ್ನೀರೆಲ್ಲ ಇತ್ತು ಅಲ್ಲಿ. ಸರಿ ತುಂಬ ಬಿಸಿಲಲ್ವಾ, ಎಲ್ಲರೂ ಒಂದೊಂದು ಎಳ್ನೀರು ಕುಡಿದ್ಬಿಟ್ಟು ಹೋಗೋಣ ಅಂತ ಹೇಳಿ ನಾವು ಎಳ್ನೀರು ಕುಡಿಯೋಕ್ಕೆ ಬಂದ್ವಿ. ಕೇರಳಕ್ಕೆ ನೋಡು, ಇದಕ್ಕೆ ಇದೆಲ್ಲ ಕಲ್ಲ ಇದೆ ಎಳ್ನೀರು ಕುಡಿಯೋದು ಹಾಕ್ತೀರಿ. ಆ ಬಾಗಂಡೇಶ್ವರ ದೇವಸ್ಥಾನದ ಅಪೋಸಿಟೇ ಅಂದರೆ ಸ್ವಲ್ಪ ರೈಟಿಗೆ ತ್ರಿವೇಣಿ ಸಂಗಮ ಅಂತ ಒಂದಿದೆ. ಇದನ್ನು ನೀವು ನೋಡ್ಬೋದು ಬೇಕಾಗಿದ್ದರೆ, ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ. ನಾವು ನೋಡಲಿಲ್ಲ, ಹಾಗೆ ಹೊರಟ್ವಿ. ನಿಮ್ಗೆ ಹೇಳ್ತಿದ್ದೀನಿ, ಪಕ್ಕದಲ್ಲಿ ತ್ರಿವೇಣಿ ಸಂಗಮ ಅಂತ ಇದೆ. ನೀವು ಒಳಗಡೆ ಹೋಗ್ಬಿಟ್ಟು ಬೇಕಂತಂದರೆ ನೋಡ್ಕೊಂಬರ್ಬೋದು. ಈಗ ನಾವೆಲ್ಲರೂ ಹೊರಟ್ವಿ ಮನೆ ಕಡೆ. ಹಾಗೆ ಅಲ್ಲಿಂದ ಬರ್ತಾ ಮಧ್ಯಾಹ್ನನೇ ಆಗೋಯಿತು. ಸರಿ ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಹೋಗೋಣ ಅಂತೇಳಿ ಮಾರ್ನಿಂಗ್ ನಾವು ಎಲ್ಲಿ ತಿಂದಿದ್ವೋ ಬ್ರೇಕ್ಫಾಸ್ಟ್ನ ಅದೇ ಹೋಟೆಲಿಗೆ ಬಂದಿದ್ವಿ. ಲಂಚ್ ಕೂಡ ಮುಗಿಸ್ಕೊಂಡು ಇಲ್ಲಿಂದನೇ ಹೊರಡೋಣ ಅಂತೇಳಿ ಇಲ್ಲಿ ನಾವು ಫುಲ್ ಮೀಲ್ಸ್ ತೊಗೊಂಡಿದ್ವಿ ಎಲ್ಲರಿಗೂ. ನನ್ನ ತಮ್ಮ ಬೇರೆ ಫುಲ್ಲು ವಾಮಿಟಿಂಗ್ ಮಾಡಿ ಸುಸ್ತಾಗ್ಬಿಟ್ಟಿದ್ದ. ಅದಕ್ಕೋಸ್ಕರ ಅವನಿಗೆ ಕರ್ಡ್ ರೈಸು. ಅವ್ನಿಗೆ ಎಲ್ಲಾದರೂ ಈ ಥರ ಕಾರಲ್ಲಿ ಈ ಥರ ಒಂಥರ ಸುತ್ಕೋ ಹೋಗ್ಬೇಕಲ್ವ ತಲಕಾವೇರಿಗೆ, ಆ ಥರ ಎಲ್ಲ ಇದ್ದರೆ ಅವನಿಗೆ ಫುಲ್ಲು ವಾಮಿಟಿಂಗ್ ಬರೋ ಥರ ಮತ್ತು ತಲೆ ಸುತ್ತೋ ಥರ ಆ ಥರ ಎಲ್ಲ ಆಗುತ್ತೆ. ಅವ್ನು ಚಿಕ್ಕ ವಯಸ್ಸಿಂದನೂ ಅದೇ ಥರನೇ ಅವನಿಗೆ. ಸೊ ಅವನಿಗೆ ಕರ್ಡ್ ರೈಸು. ನೋಡಿ ಅಲ್ಲಿ ಹೇಗೆ ಮಲ್ಕೊಂಬರ್ತಿದ್ದಾನೆ ಅಂತ. ಅದೇ ಅವ್ನು ಫುಲ್ ಟಯರ್ಡ್ ಆಗ್ಬಿಟ್ಟ. ಚಿಕ್ಕ ವಯಸ್ಸಿಂದನೂ ಅದೇ ಥರನೇ, ಅವನಿಗೆ ಆಗೋದಿಲ್ಲ ಕಾರು ಮತ್ತು ಬಸ್ಸು ಆ ಥರ ಎಲ್ಲ ಅಂತಂದರೆ ಅವ್ನಿಗೆ ಆಗೋದೇ ಇಲ್ಲ. ಸೊ ಅದು ಅಲ್ಲದೆ ಸುತ್ಕೊಂಡು ಹೋಗ್ಬೇಕಲ್ವ, ತುಂಬ ದಿನದ ನಂತರ ಅವನು ಹೋಗಿದ್ದು. ಅದಕ್ಕೋಸ್ಕರ ಫುಲ್ಲು ವಾಮಿಟಿಂಗ್ ಮಾಡ್ಕೊಂಬಿಟ್ಟ ಅವನು, ಪಾಪ ಫುಲ್ ಸುಸ್ತಾಗ್ಬಿಟ್ಟ. ಎಲ್ಲರೂ ಮನೆ ಕಡೆ ಹೊರಟ್ವಿ. ಇಷ್ಟ ಆಗಿತ್ತು ಈ ದಿನ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ, ಏನಾದರೂ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಮತ್ತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಆಲ್. ಬಾಯ್.